ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ರಾಜ್ಯದ ಅತ್ಯಂತ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ನೀಡಿ ಅವರ ಅನುಭವವನ್ನು ಆಡಳಿತದಲ್ಲಿ ಬಳಸಿಕೊಳ್ಳಬೇಕು ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಒತ್ತಾಯಿಸಿದರು. ದಾಂಡೇಲಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟದಲ್ಲಿಯೇ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ವಿವಿಧ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಅವಕಾಶ ದೊರೆಯುವ ವಿಶ್ವಾಸವಿದೆ ಎಂದು ಹೇಳಿದರು. ಆರ್.ವಿ. ದೇಶಪಾಂಡೆ ಅವರು 9 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿರುವ ಹಿರಿಯ ಶಾಸಕರಾಗಿದ್ದು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಲವು ಪ್ರಮುಖ ಖಾತೆಗಳ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪಕ್ಷ ಸಂಘಟನೆಗಾಗಿ ರಾಜ್ಯಾದ್ಯಂತ ಶ್ರಮಿಸಿದ್ದು, ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವನ್ನು ಉಳಿಸಿಕೊಂಡು ಬಂದಿದ್ದಾರೆ ಎಂದರು. ಬೃಹತ್ ಕೈಗಾರಿಕೆ, ಐಟಿ, ಬಿಟಿ ಸೇರಿದಂತೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಗೆ ದೇಶಪಾಂಡೆ ಅವರು ಮಹತ್ವದ ಕೊಡುಗೆ ನೀಡಿದ್ದು, ಬಡವರು, ದಲಿತರು ಹಾಗೂ ಅಲ್ಪಸಂಖ್ಯಾತರ ಪರ ಕಾಳಜಿ ಹೊಂದಿರುವ ನಾಯಕರಾಗಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರು ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಅವರಿಗೆ ಸಚಿವ ಸ್ಥಾನ ನೀಡಿ ಗೌರವಿಸಬೇಕೆಂದು ಆಗ್ರಹಿಸಿದರು. ಪ್ರಮಾಣ ವಚನ ಸ್ವೀಕಾರದ ದಿನದಂದು ಮೊದಲನೇ ಅವಧಿಯ ಲಿಸ್ಟ್ನಲ್ಲಿ ನಮ್ಮ ಈ ಭಾಗದ ಇಡೀ ರಾಜ್ಯ ಕಂಡ ಹಿರಿಯ ನಾಯಕ ಮತ್ತು ಅನುಭವಿ ರಾಜಕಾರಣಿ, ಯಾವತ್ತು ಬಡವರ ಪರವಾಗಿ, ದೀನದಲಿತ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡುವಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರ ಹೆಸರು ಮೊದಲನೇ ಹಂತದ ಲಿಸ್ಟ್ ನಲ್ಲಿ ಬರ್ತದಂತ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಅಂದುಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅಥವಾ ಜಾತಿವಾರು, ಜಿಲ್ಲಾವಾರು ಕೆಲವೊಂದು ವಿಷಯಗಳನ್ನ ಇಟ್ಟುಕೊಂಡು ಮೊದಲನೇ ಲಿಸ್ಟ್ ನಲ್ಲಿ ಬರಲಿಲ್ಲ. ಆದ್ರೆ ಎರಡನೇ ಲಿಸ್ಟ್ ನಲ್ಲಿ ಬಂದೇ ಬರ್ತದನ್ನುವಂತಹ ಒಂದು ಉಮ್ಮೀದದಲ್ಲಿ ನಾವೆಲ್ಲರೂ ಇದ್ದೀವಿ, ಆ ಆಶಾ ಭಾವನೆಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದ ನಂತರ ಸುಮಾರು 45 ವರ್ಷದಲ್ಲಿ ಪ್ರತಿ ಸರ್ಕಾರದಲ್ಲೂ ಕೂಡ ಒಂದು ಖಾತೆಯನ್ನು ಸಚಿವರಾಗಿ ನಿರ್ವಹಿಸಿದಂತ ಅನುಭವಿ ರಾಜಕಾರಣಿಗಳು. ಅವರ ಅನುಭವವನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಸದುಪಯೋಗ ಪಡಿಸ್ಕೊಂಡು ಈ ರಾಜ್ಯದ ಜನತೆಗೆ ಅವರ ಅನುಭವ ಹಂಚಬೇಕು ಅನ್ನುವಂಥದ್ದು ಕೂಡ ಈ ಭಾಗದ ನಾವೇನು ಆರ್.ವಿ. ದೇಶಪಾಂಡೆಜಿಯವರ 50 ವರ್ಷದಿಂದ ಅವರ ಪಕ್ಷದ ಸಂಘಟನೆ, ಅವರು ನಿಷ್ಠಾವಂತರನ್ನು ನೋಡಿಕೊಂಡು ಅವ್ರ ಜೊತೆಗೆ ಇದ್ದೀವಿ. ನಮ್ಮೆಲ್ಲರ ಆಶೆ ಇದೆ, ಆ ದೇವರಲ್ಲಿ ಪ್ರಾರ್ಥನೆ ಇದೆ. ಮತ್ತು ಸರ್ಕಾರದ ಇವತ್ತಿನ ದಿನಾಂಕದ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಸರ್ಜಿ ಹಾಗೂ ನಮ್ಮ ಇಡೀ ಭಾರತ ದೇಶ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕರ್ಕೊಂಡು ಹೋಗಿ ಇಡೀ ರಾಷ್ಟ್ರದ ಚುಕ್ಕಾಣಿ ಹಿಡಿಯಬೇಕೆಂದು ಕನಸು ಕಂಡಂತ ಕನಸುಗಾರ ಶ್ರೀ ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಕೇಂದ್ರದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಹಾಗೂ ಸಿದ್ದರಾಮಯ್ಯಜಿಯವರು, ಇವರೆಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತೀವಿ. ಈ ಅನುಭವಿ ರಾಜಕಾರಣಿಯನ್ನ ತಾವು ರಾಜ್ಯದ ಜನತೆಗಾಗಿ ತಾವು ಮುಂದಿನ ಈ ಎರಡನೇ ಅವಧಿಯ ಏನು ಲಿಸ್ಟ್ ಬಿಡುಗಡೆ ಆಗ್ತದೆ ಅಂತ ಮಾತು ನಡೀತಾ ಇದೆ. ಅದರಲ್ಲಿ ನಮ್ಮ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು ಸಚಿವರಾಗುವಂತಹ ಪಟ್ಟಿಯಲ್ಲಿ ಹೆಸರು ಬರಲೇಬೇಕು ಅನ್ನುವಂತ ಆಗ್ರಹ ಕೂಡ ಮಾಡ್ತೀವಿ. ಯಾಕಂದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಟಿಲ್ಲ. ಈ ಭಾಗದ ಕ್ಷೇತ್ರ ಒಂದು ಬಾರಿ ಬಿಟ್ರೆ ಪ್ರತಿ ಬಾರಿನೂ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಬಡ ಜನರಾಗ್ಲಿ, ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪರವಾಗಿ ಇದ್ದೀವಿ, ಮುಂದೂ ಕೂಡ ಇರ್ತೀವಿ. ಈ ಸಂದರ್ಭದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಉಪಾಧ್ಯಕ್ಷ ಬಶೀರ್ ಗಿರಯಾಲಿ, ಕೋಶಾಧ್ಯಕ್ಷ ದಿವಾಕರ್ ನಾಯ್ಕ್, ಮಾಜಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಯಾಸ್ಮಿನ್ ಕಿತ್ತೂರು, ಸರಸ್ವತಿ ರಜಪೂತ, ತಸ್ಫರ್ ಸೌದಾಗರ್, ಮಾಜಿ ಉಪಾಧ್ಯಕ್ಷರಾದ ಸಂಜಯ್ ನಂದ್ಯಾಳ್ಕರ್, ಅನಿಲ್ ದಂಡಗಲ್, ಮಾಜಿ ನಗರಸಭೆ ಸದಸ್ಯರಾದ ಎಂ.ಆರ್. ನಾಯಕ್, ಅನಿಲ್ ನಾಯ್ಕರ್, ಮೌಲಾಲಿ ಮುಲ್ಲಾ, ರಾಮಲಿಂಗ ಜಾಧವ್, ಶಾಹಿದಾ ಪಠಾಣ್, ಸಪೂರ ಯರಗಟ್ಟಿ, ರೂಹಿನಾ ಖತೀಬ, ರವಿ ಚೌಹಾಣ್, ಆಫ್ರಿನ್ ಕಿತ್ತೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.